ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ವಿಡಿಯೋ ಬಂದು ಹಸ್ಬೆಂಡ್ ಅವ್ರ ಟ್ರಿಪ್ ಹೋಗಿದ್ರಲ್ವ, ಅದರ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟ ಆದ ಕಮೆಂಟಲ್ಲಿ ಬರ್ತಿದೆ, ಇಷ್ಟ ಆಗದ ಕಮೆಂಟಲ್ಲಿ ಬರ್ತಿಸಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಪ್ಲೀಸ್ ಯಾರೆಲ್ಲ ಹೊಸ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಹಸ್ಬೆಂಡ್ ಅವರು ಟ್ರಿಪ್ ಹೋದ್ಮೇಲೆ ಅವತ್ತು ನೈಟು ಅವರು ಮಧ್ಯಾಹ್ನ ಹೋಗಿದ್ದು, ನೈಟು ಹಾವೇರಿಗೆ ಅಂತೇಳಿ ಹೋಗಿದ್ದಾರೆ. ಬಟ್ ಹೋಗ್ತಾ ದಾರಿನಲ್ಲಿ ರೋಡ್ ಮಿಸ್ ಆಗಿ ಅವರು ಒಂದು 25 ಕಿಲೋಮೀಟ್ರ್ ಮುಂದೆ ಹೊರಟ್ಬಿಟ್ಟಿದ್ದಾರೆ. ಹೋಗಿದ್ದಾಗ ಹೈವೇನಲ್ಲಿರುವಂಥ ಹೋಟೆಲ್ನಲ್ಲಿ ಸ್ಟೇ ಆಗಿ ಆಮೇಲೆ ಬೆಳಗ್ಗೆ ಎದ್ದು ಅವರು ಹೋಗ್ತಾ ಇರುವಂಥದ್ದು. ಇವತ್ತು ಮಾರ್ನಿಂಗ್ ಎದ್ದು ಅವರು ಈ ವಿಡಿಯೋನ ಮಾಡಿ ಅದು ಕಳಿಸ್ಕೊಟ್ಟಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಥರ ಇದೆ ಅಂತ ಹೇಳ್ಬಿಟ್ಟು. ಆ ಹೋಟೆಲ್ ಸುತ್ತಮುತ್ತ ಫುಲ್ಲು ಮೆಕ್ಕೆಜೋಳನ ಬೆಳೆದಿದ್ದಾರೆ. ತುಂಬಾ ಮೆಕ್ಕೆಜೋಳ ಬೆಳೀತಾಯಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಕಡೆ ಅವರು ಜೋಳದ ರೊಟ್ಟಿ ತಿನ್ನೋದಕ್ಕೆ ಮೆಕ್ಕೆಜೋಳನ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಕಡೆ ರಾಗಿ ಬೆಳಿತೀವಿ, ನಾವು ಮುದ್ದೆ ತಿಂತೀವಿ. ಅವ್ರ ಕಡೆ ರೊಟ್ಟಿ ತಿನ್ನುವಂಥದ್ದು. ಹಸ್ಬೆಂಡ್ ಅವ್ರು ಇದ್ದಂಥ ಹೋಟೆಲ್ ಬಂದು NH4. ಈ ಹೋಟೆಲ್ನಲ್ಲಿ ಸ್ಟೇ ಆಗಿರುವಂಥದ್ದು. ತುಂಬಾ ಚೆನ್ನಾಗಿತ್ತಂತೆ ಫೆಸಿಲಿಟಿ ಎಲ್ಲನೂ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹಸ್ಬೆಂಡ್ ಹೇಳಿದ್ರು. ಅದರಲ್ಲಿರುವಂಥ ಇದಿರ್ಬೋದು, ಊಟ ಇರ್ಬೋದು, ಮತ್ತು ನೀಟ್ನೆಸ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರು ಮಾರ್ನಿಂಗ್ 7:30, 8 o'clockಗೆಲ್ಲ ಎದ್ದು ರೆಡಿಯಾಗಿ ಹೋಗ್ತಾ ಇರೋವಂಥದ್ದು, ಸ್ನಾನ ಮಾಡಿಕೊಂಡು. ಅವರು ಸ್ಟೇ ಆಗಿರೋಂಥ ರೂಮ್ ಹತ್ರ ಹೋಗ್ತಾಯಿದ್ದಾರೆ. ಬಟ್ ರೂಮ್ ಒಳಗಡೆ ತೋರಿಸ್ಲೇ ಇಲ್ಲ, ಬರೀ ಬಾಗಿಲು ತನಕ ಹೋಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದೆ. ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ರಲ್ವ, ಅವರೆಲ್ಲ ನಗ್ತಾರಂತೇಳಿ ಅವರು ಮಾಡಲೇ ಇಲ್ಲ. ಇವರು ಇದ್ದಂಥ ರೂಮ್ ಬಂದು 305 ಈ ರೂಮಲ್ಲಿ ಇದ್ದಿದ್ದು. ಫ್ರೆಂಡ್ಸ್, ಹಾವೇರಿಗೆ ಏನಕ್ಕೆ ಹೋಗಿದ್ದಾರೆ ಅಂದರೆ, ಇವರ ಫ್ರೆಂಡ್ ಅವರ ಮದುವೆ, ಆ ಕಾರಣಕ್ಕೆ ಮದುವೆಗೆ ಅಂತೇಳಿ ಹೋಗಿ, ಹಾಗೆ ಅದು ಪಕ್ಕ ಇರೋಂಥ ಪ್ಲೇಸಸ್ ನೋಡ್ಕೋಬೇಕಂತ ಹೇಳಿ ಹೋಗಿರೋವಂಥದ್ದು ಇವರು. ನಮ್ಮ ಫ್ರೆಂಡ್ ಅವ್ರದ್ದು ಮದುವೆ ಆಗಿ ಇನ್ನೇನು 1 ಮಂತ್ ಮೇಲೆ ಆಯಿತು. ನಾನು ವಿಡಿಯೋ ಸಾಕೋಕ್ಕಾಗಲಿಲ್ಲ, ಹುಷಾರಿಲ್ಲದೆ ಕಾರಣ. ಈಗ ಹಾಕ್ತಾಯಿದ್ದೀನಿ, ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ ಅವರು ಮದುವೆ ನೋಡ್ತಾ ಇರ್ಬೋದು. ಫ್ರೆಂಡ್ ಮದುವೆ ಎಲ್ಲ ಆದಮೇಲೆ ಅರುಂಧತಿ ನಕ್ಷತ್ರ ಮಾಡಿಸುವಂಥ ಶಾಸ್ತ್ರ ಅವ್ರ ಕಡೆ ಮಾಡೋವಂಥದ್ದು. ನಮ್ಮ ಕಡೆಗೂ ಹೊರಗಡೆ ಮದುವೆಗೆ ತುಂಬಾ ಡಿಫ್ರೆನ್ಸ್ ಇದೆ. ಇವ್ರು ಬಂದು 500 ಅಂತೇಳಿ ಹೇಳ್ತಾಯಿದ್ರು. ಹಾಗೆ ಬೆಂಗಳೂರು ಕಡೆ ಅವ್ರು ಕೆಲಸ ಮಾಡ್ತಾರೆ, ಹಾಗಾಗಿ ಫ್ರೆಂಡಾಗಿ ಅವ್ರ ಮದುವೆಗೆ ಹೋಗಿರೋ ಅಂಥದ್ದು. ಒಟ್ಟಿಗೆ ಎಲ್ಲ ಸೇರಿ ಮುಹೂರ್ತ ಮುಗಿಸ್ಕೊಂಡು ಆಮೇಲೆ ರಿಸೆಪ್ಷನ್ ನಡೆಯುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಆಮೇಲೆ ಸಿಗಂದೂರಿಗೆ ಅಂಥೇಳಿ ಹೊರಡ್ತಾರೆ. ಈಗ ಅವ್ರ ಕಡೆ ಮಾಡುವಂಥ ಸಂಪ್ರದಾಯ ನಮಗೆ ಇದ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಯಾಕಂದರೆ ಗೊತ್ತಿದ್ದು ನಾವು ಮಾತಾಡಬೇಕು, ಗೊತ್ತಿಲ್ಲದೆ ಏನೂ ಮಾತಾಡೋದು. ಅವ್ರ ಸಂಪ್ರದಾಯ ಪ್ರಕಾರ ಅವ್ರ ಮ್ಯಾರೇಜ್ ಆಗ್ತಾಯಿದೆ. ನಮ್ಮ ಸಂಪ್ರದಾಯ ಬೇರೆ ಥರ ಇದೆ. ಬಟ್ ಮದುವೆ ಎಲ್ಲ ಆಯಿತು, ಆಮೇಲೆ ರಿಸೆಪ್ಷನ್ ನಡೀತಾ ಇದೆ. ಅವ್ರ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಿಟ್ಟೇ ಇಲ್ವಂತೆ ಹೋಗೋದಕ್ಕೆ. ಹಾಗೆ ಫ್ರೆಂಡ್ಸು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಹಾವೇರಿನಲ್ಲಿ ಅಂತ ಹೇಳ್ಬಿಟ್ಟು ಅವತ್ತು ನೈಟು ಅಲ್ಲೇ ಈವ್ನಿಂಗ್ ತನಕ ಅಲ್ಲೇ ಆಗೋಯ್ತು ಅಂತ ಹೇಳ್ತಾಯಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಚಪಾತಿ ರೊಟ್ಟಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ಅವ್ರ ಕಡೆ ಊಟ. ಮದುವೆಗೆ ಬಂದವ್ರಿಗೆ ಊಟನ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಹೋಳಿಗೆ ಊಟ ಹಾಕ್ತೀವಿ, ಇವ್ರ ಕಡೆ ಚಪಾತಿ ಊಟ ಹಾಕ್ತಾಯಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಹಸ್ಬೆಂಡವ್ರು ಹೋಗಿದ್ದು ಸಿಗಂದೂರಿಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿದ್ದು ಸಿಗಂದೂರಿಗೆ ಹೋಗ್ತಿರೋದು. ಹಾವೇರಿಯಿಂದ ಇನ್ನೊಂದು ಸಿಗಂದೂರಿಗೆ ಈ ಥರ ಬೋಟಲ್ಲಿ ಹೋಗಬೇಕಂತೆ. ಕಾರು ಎಲ್ಲನೂ ಇದರಲ್ಲೇ ಹೋಗುವಂಥದ್ದು. ಕಾರೆಲ್ಲ ನೋಡಿ ₹50 ಏನೋ ಟಿಕೆಟ್ ಅಂತ ಹೇಳಿದ್ರೆ, ಒಬ್ಬರಿಗೆ ಬಂದು ₹10 ಏನೋ ಟಿಕೆಟ್ ಅಂತ, ಮನುಷ್ಯನಿಗೆ ₹10 ಅಂತ. ಇವ್ರ ಫ್ರೆಂಡ್ಸ್, ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಇವರು ಎಲ್ಲ ಇಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ನೋಡಿ, ಈ ಒಂದು ಸೇತುವೆಯಿಂದ ನೆಕ್ಸ್ಟ್ ಇನ್ನೊಂದು ಇದ್ರ ಕಡೆ ಹೋಗೋದಕ್ಕೋಸ್ಕರ, ಶಿಫ್ಟ್ ಆಗೋದಕ್ಕೋಸ್ಕರ ಬೋಟ್ನಲ್ಲಿ ಅವರು ಹೋಗ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೇಳ್ತಾಯಿದ್ರು. ತುಂಬ ಎಂಜಾಯ್ ಎಲ್ಲ ಮಾಡಿದ್ವಿ ನಾವು ಹೋಗ್ತಾ. ಯಾಕಂದರೆ ಪ್ಲೇಸಸ್ ನೋಡ್ತಾ ಇರ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾರ್ನಿಂದ ಹಿಡಿದು ಎಲ್ಲನೂ ಪ್ರತಿಯೊಂದು ಆ ಕಡೆ ಹೋಗೋಕ್ಕೆ ಬೋಟಿಂದನೇ, ಅದೆಲ್ಲ ಬೋಟಿಂದನೇ ಸಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನೀವೇನಾದರೂ ಆ ಕಡೆ ಟ್ರಿಪ್ ಹೋಗಿದ್ದು, ಈ ಪ್ಲೇಸಸ್ ಎಲ್ಲ ನೀವು ನೋಡಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ಯಾವ ಥರ ಇದೆ ಪ್ಲೇಸಸ್ಸು, ಆ ಜಾಗ ಎಲ್ಲನೂ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೀನಿ. ನೀವೇನಾದರೂ ಹೋಗಿದ್ದು ನಿಮಗೇನಾದರೂ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ.
ನೋಡ್ತಾ ಇರ್ಬೋದು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಆ ಪ್ಲೇಸ್ ನೋಡೋದಕ್ಕೆ. ಆ ನೀರಿರ್ಬೋದು, ಆ ಬೋಟ್ ಇರ್ಬೋದು, ಹೋಗ್ತಾ ಇರೋಂಥದ್ದು ಇದೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಇದು ಸಿಗಂದೂರು ಚೌಡೇಶ್ವರಮ್ಮ ದೇವಸ್ಥಾನ. ಈಗ ಬೋಟಿಂದ ಬಂದು ದೇವಸ್ಥಾನಕ್ಕೆ ಅಂತ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಸಿಗಂದೂರು ಚೌಡೇಶ್ವರಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಯಾಕಂದರೆ ಹೋಗಿದ್ದ ಕಡೆ ಎಲ್ಲ ವಿಡಿಯೋಸ್ ಮಾಡಿ ನೋಡೋಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಇದು ತಾಯಿ ಚೌಡೇಶ್ವರಮ್ಮ ದೇವಾಲಯ, ಶ್ರೀ ಕ್ಷೇತ್ರ ಸಿಗಂದೂರು. ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಬಟ್ ದೇವ್ರನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಯಾಕಂತಂದರೆ ನಮ್ಮ ಕಡೆ ಇರೋ ಥರ ಅಂದರೆ ಎಲ್ಲ ಕಡೆನೂ ಹೋಗಿ ಈ ಥರ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆ ಕಾರಣಕ್ಕೆ ಅವರು ಎಷ್ಟಾದರೂ ಅಷ್ಟು ಮಾತ್ರ ಅವ್ರ ಕೈಯಲ್ಲಿ ಕವರ್ ಮಾಡ್ಕೊಬಂದು ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಶ್ರೀಗಂಧೂರು ಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಸಿಗಂದೂರು. ತುಂಬ ಖುಷಿಯಾಯಿತು ಹೋಗಿ. ಅವ್ರಿಗೆಲ್ಲ ಇಷ್ಟ ಆಯಿತು ದೇವಸ್ಥಾನ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವ್ರಿಗೆ ಇಷ್ಟ ಆಯಿತು. ಬಟ್ ಅವರು ಎಷ್ಟೇ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಲ್ಲ ಅವರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.